ಬಿಸಿ ಬಿಸಿ. ಇವರು ಮನೆಗೆ ಹೋಗೋ ಪ್ಲಾನಲ್ಲಿ ಇಲ್ಲ. ನಮಗೆ ನೆಟ್ವರ್ಕ್ ಸಿಗದೆ ನಾವಿಲ್ಲಿ ರೋಡ್ ಹತ್ರ ಬಂದು ನಿಂತಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನಿವಾಗ ಮಂಗಳೂರು ನಮ್ಮ ಮನೆಯಲ್ಲಿದ್ದೀನಿ ಆ್ಯಂಡ್ ಇವತ್ತು ನನ್ನ ಪೇರೆಂಟ್ಸ್, ದೊಡ್ಡಪ್ಪ, ಚಿಕ್ಕಮ್ಮ ಜೊತೆ ನಾವು ಒಂದು ಟೆಂಪಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೆಂಪಲ್ ಬಂದುಬಿಟ್ಟು ಕೊಲ್ಲೂರು ಆ್ಯಂಡ್ ಅಲ್ಲಿಂದ ಶಿವಮೊಗ್ಗ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಸೊ ರೆಡಿಯಾಗಿ ಆಲ್ಮೋಸ್ಟ್ ಅರೌಂಡ್ 12 o'clock ನಾವು ಮನೆಯಿಂದ ಹೊರಟ್ವಿ ಆ್ಯಂಡ್ ಆನ್ ದ ವೇ ಲಂಚ್ ಎಲ್ಲ ಮಾಡಿಕೊಂಡು ಕೊಲ್ಲೂರಿಗೆ ರೀಚ್ ಆದ್ವಿ. ಆ್ಯಂಡ್ ಕೊಲ್ಲೂರಿಗೆ ರೀಚ್ ಆದಮೇಲೆ ಅಲ್ಲಿ ದೇವರಿಗೆ ಸೀರೆ ಕೊಡೋಕ್ಕಿತ್ತು. ಸೊ ಸೀರೆ ಎಲ್ಲ ತೊಗೊಂಡು ಒಳಗಡೆ ದರ್ಶನ ಎಲ್ಲ ಮಾಡ್ಕೊಂಡು ವಾಪಸ್ ಬಂದು ಶಿವಮೊಗ್ಗದ್ದು ಬಳೆ ಪದ್ಮಾವತಿ ಟೆಂಪಲ್ ರೀಚ್ ಆದ್ವಿ ಆ್ಯಂಡ್ ಅಲ್ಲಿಯೇ ಸ್ಟೇ ಮಾಡಿದ್ವಿ. ಸೊ ಅಲ್ಲಿ ರೂಮ್ಸು ಇದೆ. ಸೊ ನಾವು ರೂಮಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಇಲ್ಲೇ ಟೆಂಪಲ್ ಹತ್ರ ಒಂದು ಅಕೊಮಡೇಷನ್ ಇದೆ. ತುಂಬ ಕಂಫರ್ಟಬಲ್ ಆಗಿದೆ. 5 ಜನರಿಗೂ ಒಟ್ಟಿಗೆ ಲೈಕ್ ಇರೋಕ್ಕೆ ಸಿಗುತ್ತೆ. ಬಟ್ ದ ಥಿಂಗ್ ಇಸ್ ನೋ ನೆಟ್ವರ್ಕ್. ಸೊ ಆ್ಯಕ್ಚುಲಿ ನಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ಹಾಕಿರೋ ಥರ ಇದೆ. ಬಿಕಾಸ್ ನೋ ಟಿ ವಿ, ನೋ ನೆಟ್ವರ್ಕ್, ನೋ ಮೊಬೈಲ್ಸ್. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನಾಳೆ ಬೆಳಗ್ಗೆ 5 ಗಂಟೆಗೆ ಏಳಬೇಕು, 6 ಗಂಟೆಗೆ ಟೆಂಪಲ್ ಹೋಗಬೇಕು. ನಮಗೆ ನೆಟ್ವರ್ಕ್ ಸಿಗದೆ ನಾವಿಲ್ಲಿ ರೋಡ್ ಹತ್ರ ಬಂದು ನಿಂತಿದ್ದೀವಿ. ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ನೋಡಿ. ಅಲ್ಲೊಬ್ಬರು ನೆಟ್ವರ್ಕ್ ಹುಡುಕ್ತಾ ಹೋಗ್ತಾ ಇದ್ದಾರೆ. ಮೊಬೈಲ್ ಫೋನ್ಸ್ ಇಲ್ದಿದ್ರೆ ನನ್ನ ಲೈಫ್ ಹೀಗೆ ಏನು ಮಾಡಬೇಕು ಅಂತ ಗೊತ್ತೇ ಇರಲ್ಲ. ಸೊ ಬೇಗ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಅಲ್ಲಿಂದ ನಾವು ವಾಪಸ್ ಬ್ಯಾಕ್ ಟು ಮ್ಯಾಂಗ್ಳೂರ್. ಟೆಂಪಲ್ ವಿಸಿಟ್ ಎಲ್ಲ ಮುಗಿಸಿ ಇವಾಗ ವಿ ಆರ್ ಆ್ಯಕ್ಚುಲಿ ಹೆಡಿಂಗ್ ಬ್ಯಾಕ್ ಹೋಮ್. ಸೊ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಟೆಂಪಲಲ್ಲಂತೂ ತುಂಬಾ ಬ್ಯುಸಿಯಾಗಿದ್ವಿ ಆ್ಯಂಡ್ ರೂಲ್ಸ್ ನೋ ನೆಟ್ವರ್ಕ್. ಸೊ ಅದಕ್ಕೆ ಫೋನ್ ಎಲ್ಲ ತೊಗೊಂಡು ಹೋಗಿರಲಿಲ್ಲ. ಆನ್ ದ ವೇ ನಾನು ಸ್ವಲ್ಪ ಮನೆಯಲ್ಲಿ ಪಾಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ನರ್ಸರಿಗೆ ಬಂದಿದ್ದೀವಿ. ದಿಸ್ ಇಸ್ ಲೈಕ್ ಆನ್ ಭಟ್ಕಲ್ ಹೈವೇಯಲ್ಲಿ. ನರ್ಸರಿಗೆ ಬಂದು ಸ್ವಲ್ಪ ಪಾಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗಿ ಗಾರ್ಡನಿಂಗ್ ಮಾಡೋಣ. ಸೊ ನಿನ್ನೆ ನಾವು ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ತೊಗೊಂಡಿದ್ವಿ. ಸೊ ಇದೇ ನಾನು ಹೇಳಿದ್ದು ಪ್ಲಾಂಟರ್ ಸ್ಟ್ಯಾಂಡ್ ಆ್ಯಂಡ್ ದೇರ್ ಆರ್ ಲೈಕ್ ಫ್ಯೂ ಪಾಟ್ಸ್ ಈ ಥರದ್ದು ಆ್ಯಂಡ್ ಈ ಥರದ್ದು ಹ್ಯಾಂಗಿಂಗ್ ಪಾಟ್ಸು ಇದೆ. ಬಟ್ ಇದಕ್ಕೆ ಇನ್ನೂ ನಾವು ಪ್ಲಾಂಟ್ಸ್ ತೊಗೊಂಡಿಲ್ಲ. ಸೊ ಲೆಟ್ ಸಿ ಯಾವಾಗ ತೊಗೋತೀವಿ ಆ್ಯಂಡ್ ಅದು ಹೇಗೆ ಆಗ್ತೈತೆ ಅಂತ ಆಮೇಲೆ ತೋರಿಸ್ತೀನಿ. ಬಟ್ ಇವಾಗ ಈ ಥರದ್ದು ಪಾಟ್ಸ್ ಇದೆ. ಸೊ ಈ ಥರದ್ದು ಪಾಟ್ಸಲ್ಲಿ ನಮಗೆ ಬನ್ನಿ ಲೆಟ್ಸ್ ಡೂ ಗಾರ್ಡನಿಂಗ್. ಯಾರು ಮನೆಯಲ್ಲಿ ಚೆನ್ನಾಗಿ ಫುಡ್ ಕುಕ್ ಮಾಡ್ತಿದ್ದಾರೆ. ಒಳ್ಳೆ ಸ್ಮೆಲ್ ಬರ್ತಿದೆ. This is the problem. Mothers are never happy. ಇವಾಗ ಕರೆಕ್ಟ್ ಆಯ್ತು. ನಾನು ಮಾಡಿದ್ರೆ ಕರೆಕ್ಟ್ ಇಲ್ಲ, ಮಮ್ಮಿ ಮಾಡಿದ್ರೆ ಕರೆಕ್ಟ್ ಆಗಿದೆ. ಇನ್ನು ಇದಕ್ಕೆ ಇಷ್ಟ ಮಣ್ಣು ಬೇಕು, ಅದಕ್ಕೆ ಇಷ್ಟ ಮಣ್ಣು ಬೇಕೋ ಬೇಗ ತನ್ನೆ ಕವರ್ ಮಾಡ್ತೀವಿ. ಮುಖಕ್ಕೆ ಕವರ್ ಮಾಡದಿದ್ರೆ ಬಿಸಿ ಆಗ್ತದೆ. ನೋಡಿ ನನ್ನ ಮಮ್ಮಿ ಹೆಂಗೆ ಮಣ್ಣು ತರಕ್ಕೆ ಹೋಗೋದಂತ. ಸೊ ನಮ್ಮ ಅಂಗಡಿಯಲ್ಲಿ ಸ್ವಲ್ಪ ಗೊಬ್ಬರ ಎಲ್ಲ ಇತ್ತು, ಡ್ಯಾಡಿ ತಂದು ಅಲ್ಲಿ ಇಟ್ಟಿದ್ರು. ಸೊ ಅದನ್ನು ಇವಾಗ ತೊಗೊಂಡು ಬಂದು ಎಲ್ಲದಕ್ಕೂ ಸ್ವಲ್ಪ ಗೊಬ್ಬರ ಹಾಕು. ನೆಕ್ಸ್ಟ್ ಕಮಾನ್ ನೆಕ್ಸ್ಟ್ ಹೇ ಬ್ಲ್ಯಾಕ್ ಇದು ಡಕ್. ಡಕ್ಕನೇ ಹ್ಯಾಂಗಿಂಗ್ ಪಾಟಿಗೆ ಒಂದು ಗಿಡ ಸಿಕ್ತು. ಇದು ಆ್ಯಕ್ಚುಲಿ ಹಿಂಗೆ ಬುಷ್ ಥರ ಆಗುತ್ತೆ. ಸೊ ಅದನ್ನು ಇದ್ರಲ್ಲಿ ಹಾಕೋಣ. ಸೊ ನಾವು ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ. ಆ ಪಾಟ್ನ ತೆಗೆದ್ಬಿಟ್ಟು ಇಲ್ಲಿ ಹಾಕೋಣ ಅಂತ. ಸೊ ಲೆಟ್ಸ್ ಸಿ ದ ಟ್ರಾನ್ಸಿಷನ್. ಓಕೆ
ಸುಸ್ತು ಬಿಕಾಸ್ ತುಂಬ ಬಿಸಿಲಿದೆ. ಸೊ ಹೊರಗಡೆ ನಿಂತು ಇಷ್ಟೊತ್ತು ಎಲ್ಲ ಮಾಡಿ ಶೆಕೆ ಆಗ್ತದೆ. ಬಟ್ ಇನ್ನೊಂದು ಪಾಟ್ ಪೇಂಟ್ ಮಾಡೋಕ್ಕಿದೆ. ಸೊ ಅದನ್ನು ಮಾಡಿಬಿಟ್ಟು ನೋಡೋಣ. ನಾನು ಕೊರೆ ಬ್ಯುಸಿ ಹೇ. അതെനിക്ക് വേണം. ಸ್ವಲ್ಪ ಕೆಲಸ ಇದೆ. ಪಾಂಡವಣ കേട്ടോ. ಸೊ ನಮ್ಮದು ಬಾಡಿಗೆ ಮನೆ ರೆನೋವೇಟ್ ಮಾಡ್ತಾಯಿದ್ರು. ಅಲ್ಲಿ ಪೇಂಟರ್ಸ್ ಇದ್ದರು. ಅವ್ರ ಹತ್ರ ಹೋಗಿ ಸ್ವಲ್ಪ ಪೇಂಟ್ ಇಸ್ಕೊಂಡು ಬಂದು ನಾನು ಪಾಟಿಗೆ ಪೇಂಟ್ ಮಾಡ್ತಾಯಿದ್ದೆ. ಅದಕ್ಕೆ ಅವರು ಹೇಳ್ತಾಯಿದ್ರು, ನೀನು ಇಲ್ಲಿಗೆ ಬಂದು ಸ್ವಲ್ಪ ಕೆಲಸ ಮಾಡು, ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ ಅಂತ. ನೀವೆಲ್ಲಿಗೆ ಹೋಗೋದು ಬ್ಯಾಗಲ್ಲಿ ಇಟ್ಕೊಂಡು? ಪೇಂಟಿಂಗ್ ಎಲ್ಲ ಮುಗಿಸಿ ಚಿಕ್ಕಮ್ಮ ಆ್ಯಂಡ್ ಮಮ್ಮಿ ಜೊತೆ ಅವತ್ತು ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು. ಬಿಕಾಸ್ ನಮಗೆ ಕೇರಳದಲ್ಲಿ ಒಂದು ಮದುವೆಗೆ ಹೋಗೋಕ್ಕಿದೆ. ಸೊ ವಿ ವೆಂಟ್ ಔಟ್, ವಿ ಶಾಪ್ ಫ್ಯೂ ಥಿಂಗ್ಸ್ ಆ್ಯಂಡ್ ದೆನ್ ವಿ ವೆಂಟ್ ಟು ಹ್ಯಾವ್ ಟೀ. ನಾವಿವಾಗ ಜನತಾ ಡಿಲಕ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಿದು ಬನಾನಾ ಫ್ರಿಟರ್ಸ್, ದಟ್ ಈಸ್ ಆ್ಯಕ್ಚುಲಿ ರೈಪ್ ಬನಾನಾನ ಬಜ್ಜಿ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಅದು ನಿನ್ನೆಯಿಂದ ನನಗೆ ತಿನ್ನಬೇಕು ಅಂತ ಆಸೆ ಇರ್ತಿತ್ತು. ಸೊ ಅದಕ್ಕೆ ಇಲ್ಲಿಗೆ ಬಂದು ಇವಾಗ ಗೋಳಿ ಬಜ್ಜಿ, ಪತ್ರೊಡೆ ಈಸ್ ಅ ಮ್ಯಾಂಗ್ಳೂರ್ ಡಿಶ್. ನಾನು ತೋರಿಸ್ತೀನಿ ಏನು ಅಂತ. ಆ್ಯಂಡ್ ಮತ್ತೇನು ಪಿಸ್ತಾ ಶೇಕ್, ಮ್ಯಾಂಗೋ ಶೇಕ್ ಏನೇನೋ ಆರ್ಡರ್ ಮಾಡಿದ್ವಿ. ನಮಗೆ ಬಂದ ಮೇಲೆ ತೋರಿಸ್ತೀನಿ. ಸೊ ನೋಡಿ, ಇದೇ ಪತ್ರೊಡೆ ಆ್ಯಂಡ್ ಇದು ಗೋಳಿ ಬಜ್ಜಿ ಆ್ಯಂಡ್ ಇದು ಪರಂದ ಬಜ್ಜಿ, ಬಾಳೆಹಣ್ಣು ಬಜ್ಜಿ. ಬಿಸಿ ಬಿಸಿ. ಪತ್ರೊಡೆ, ಇದು ಪತ್ರೊಡೆ, ಅದು ಇತ್ರೊಡೆ. ಸ್ಕ್ಯಾನರ್. ಅಲ್ಲಿಂದ ಸ್ವಲ್ಪ ಆಕ್ಸೆಸರೀಸ್ ತಗೊಳಕ್ಕಿತ್ತು. ಸೊ ವಿ ಡೈರೆಕ್ಟ್ಲಿ ವೆಂಟ್ ಟು ಕುಶಲ್ಸ್. ಇವರು ಮನೆಗೆ ಹೋಗೋ ಪ್ಲ್ಯಾನಲ್ಲಿಲ್ಲ. ನೆಕ್ಸ್ಟ್ ಡೇ ಅಲ್ಲಿ ಒಂದು ಮದುವೆಗೆ ಹೋಗೋಕ್ಕಿತ್ತು. ಸೊ ಇಟ್ ವಾಸ್ ಅ ಮ್ಯಾಂಗ್ಳೂರ್ ಕ್ಯಾಥಲಿಕ್ ವೆಡ್ಡಿಂಗ್. ಆ್ಯಂಡ್ ನಾನು ತುಂಬ ವರ್ಷಗಳ ನಂತರ ಒಂದು ಕ್ಯಾಥಲಿಕ್ ವೆಡ್ಡಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ. ಅವ್ರದ್ದು ರಿಚುವಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ದಿಸ್ ವಾಸ್ ದಿ ರೋಸ್ ಫಂಕ್ಷನ್. ಆ್ಯಂಡ್ ಅಲ್ಲಿ ನೋಡಿ ಬ್ರೈಡ್ ಆ್ಯಂಡ್ ಬ್ರೈಡ್ಸ್ ಮೇಡ್ಸ್ ಎಲ್ಲರೂ ಬ್ರೈಡ್ನ ಕರ್ಕೊಂಡು ಸ್ಟೇಜ್ ಹತ್ರ ಕೂಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ಅವರು ಕೊಕೊನಟ್ ಮಿಲ್ಕ್ ಆ್ಯಂಡ್ ಕೊಕೊನಟ್ ಆಯಿಲ್ನ ಮೈ ಮೇಲೆ ಹಚ್ತಾರೆ. ಸೊ ನಮ್ಮದ್ರಲ್ಲಿ ಹಲ್ದಿ ಇರುತ್ತಲ್ಲ, ಸೊ ಅದೇ ಥರ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ರಿಚುವಲ್. ಸೊ ಮಮ್ಮಿ ಮತ್ತು ಚಿಕ್ಕಮ್ಮ ಇಬ್ಬರು ಹೋಗಿ ಹಚ್ಚಿದ್ರು. ಆ್ಯಂಡ್ ಅದಾದಮೇಲೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈ ಥರ ಕೊಕೊನಟ್ ಮಿಲ್ಕ್ನ ಹಾಕಿ ಆ್ಯಂಡ್ ಸ್ಪಿನಾಚ್ನ ಮಾಲೆ ಥರ ಎಲ್ಲ ಹಾಕಿದರು. ಸೊ ಅದೆಲ್ಲ ಆದಮೇಲೆ it was a surprise that the groom arrived there. So I don't know if it was previously planned. ಆಮೇಲೆ ದಿಸ್ ಇಸ್ ಮಮ್ಮೀಸ್ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಅವ್ರದ್ದು ಸಿಸ್ಟರ್ಸ್ ಎಲ್ಲ ಇದ್ದರು. ಅವರೆಲ್ಲರೂ ಅವ್ರದ್ದು ಚೈಲ್ಡ್ಹುಡ್ ಮೆಮರೀಸ್ನ ರೀಕಲೆಕ್ಟ್ ಮಾಡ್ತಾಯಿದ್ರು. ಸೊ ನನಗೆ ಡೌಟ್ ಆಯಿತು ಇವ್ರ ಮನೆಗೆ ವಾಪಸ್ ಬರ್ತಾರೋ ಇಲ್ವೋ ಅಂತ. ಬಟ್ ದೆನ್ ಇಟ್ ವಾಸ್ ಟೈಮ್ ಟು ಗೋ ಹೋಮ್. ಸೊ ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.